ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪವಿತ್ರಾತ್ಮರೇ ಬನ್ನಿರಿ, ಬಡವರ ಪಿತನೆ, ದೀನರ ಪಾಲನೆ, ನಮ್ಮ ಮನಸ್ಸಿನ, ನಮ್ಮ ದೇಹದ, ನಮ್ಮ ಅಂತಃಕರಣವನ್ನು ನೀವು ಪರಿಶುದ್ಧವಾಗಿರಿಸಿ ಸ್ವಾಮಿ ಯೇಸುವಿನ ವಾಕ್ಯಗಳನ್ನು ಕೇಳಿ ಅದರಿಂದ ನಮಗೆ ಬೇಕಾದ ಶಕ್ತಿಯನ್ನು, ಸ್ಫೂರ್ತಿಯನ್ನು, ಚೈತನ್ಯವನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು, ನಿರೀಕ್ಷೆಯನ್ನು, ಪ್ರೀತಿಯನ್ನು ನಮ್ಮ ಕುಟುಂಬದಲ್ಲಿ ನಾವು ಪಡೆದುಕೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ದೈವವಾಕ್ಯದ ವಿಧಿಯಲ್ಲಿ ನಮ್ಮ ದೈಹಿಕ, ನಮ್ಮ ಆಧ್ಯಾತ್ಮಿಕ ಹಸಿವನ್ನು ನೀಗಿಸಲು ಶಕ್ತಿಗೊಳ್ಳಿರುವವರು ನಮ್ಮ ಪ್ರಭು ಕರ್ತರೇ ಎಂದು ನಾವು ನೋಡುತ್ತೇವೆ. ಮೊದಲನೇ ವಾಚದಲ್ಲಿ ಯೆಶಾಯ ಪ್ರವಾದ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಪ್ರಭು ಈ ಪವಿತ್ರ ಪರ್ವತದ ಮೇಲೆ ಇಡೀ ಮನುಜ ಕುಲಕ್ಕೆ ಬೇಕಾದಂಥ ಆ ಒಂದು ಔತಣಕೂಟವನ್ನು ಏರ್ಪಾಡು ಸೇವರು. ಅದು ಎಂಥ ಔತಣಕೂಟ? ಕೊಬ್ಬಿದ ಮಾಂಸದ ಉತ್ಕೃಷ್ಟವಾದ ದ್ರಾಕ್ಷಾರಸದ ಆ ಒಂದು ರಸವನ್ನು ಇಡೀ ರಾಷ್ಟ್ರಗಳಿಗೆ, ಜನಗಳಿಗೆ ಅವರು ಅದನ್ನು ಅಣಿಗೊಳಿಸುವರು. ಅಂತೆಯೇ ಸರ್ವರ ಮುಖದಿಂದ ಕಣ್ಣೀರನ್ನು ಒರೆಸಿಬಿಡುವರು. ರೋಗ ಬಾಧೆ, ಕಷ್ಟ, ನೋವುಗಳನ್ನು ಪ್ರಭು ಇಲ್ಲವಾಗಿಸುವರು ಎಂದು ದೇವರು ಆ ವಾಗ್ದಾನ ನೀಡುತ್ತಾರೆ. ಅಂತೆಯೇ ಇಂದಿನ ಶುಭ ಸಂದೇಶದಲ್ಲಿ ಈ ವಾಗ್ದಾನವನ್ನು ನೆರವೇರುವುದನ್ನು ನಾವು ನೋಡುತ್ತೇವೆ. ಯಾವ ರೀತಿ ಸರ್ವಶಕ್ತ ದೇವರು ಸ್ವಾಮಿ ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಪ್ರಭು ಯೇಸು ಅನೇಕ ರೋಗಿಗಳನ್ನು, ವ್ಯಾಧಿಷ್ಠರನ್ನು ಗುಣಪಡಿಸುತ್ತಾರೆ. ಹೀಗೆ ಮೊದಲನೆಯ ವಾಚನದಲ್ಲಿ ಕೇಳಿದಂಥ ವಾಗ್ದಾನ, ಪರ್ವತದ ಮೇಲೆ ಸ್ವಾಮಿ ಸರ್ವೇಶ್ವರ ಜನರ ನೋವು ಬಾಧೆಗಳನ್ನು, ಕಣ್ಣೀರುಗಳನ್ನು ಒರೆಸಿಬಿಡುವರು ಎನ್ನುವಂಥ ವಾಗ್ದಾನ ಪ್ರಭು ಯೇಸುವಿನಲ್ಲಿ ಸ್ವಾಮಿ ಸರ್ವೇಶ್ವರ ನೆರವೇರಿಸುತ್ತಾರೆ. ಹಾಗೆ ಹಸಿದು ಬಳಲಿ ಬಂದಂಥ ಆ ಜನರಿಗೆ ಪ್ರಭು ಮೀನು ಮತ್ತು ರೊಟ್ಟಿಯ ತುಂಡುಗಳಿಂದ ಅವರಿಗೆ ಊಟವನ್ನು ಬಡಿಸುವರು ಮತ್ತು ಮಿಕ್ಕ ರೊಟ್ಟಿ ಮತ್ತು ಮೀನುಗಳ ತುಂಡುಗಳನ್ನು ಒಟ್ಟು ಶೇಖರಿಸಿದಾಗ 7 ಬುಟ್ಟಿಗಳ ತುಂಬ ಆದವು ಎಂದು ನಾವು ಕೇಳಿದೆವು. ಅವರು ಹೊಟ್ಟೆ ತುಂಬ ಊಟ ಮಾಡಿ ಮಿಕ್ಕಿದ ತುಂಡುಗಳೇ 7 ಬುಟ್ಟಿಗಳು ತುಂಬ ಆದವು ಎಂದು ಬರೆಯಲಾಗಿದೆ. ಆತ್ಮೀಯ ಸಹೋದರ ಸಹೋದರರೇ, ನಮ್ಮ ದೈಹಿಕ, ನಮ್ಮ ಆಧ್ಯಾತ್ಮಿಕ ದಾಹ ಪ್ರಭುವಿಗೆ ಗೊತ್ತು. ಆದ್ದರಿಂದ ನಾವು ಪ್ರಭುವಿನ ಬಳಿಗೆ ಬಂದರೆ ನಮ್ಮ ವ್ಯಾಧಿಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ಚಿಂತೆ, ನಮ್ಮ ಆಕಾಂಕ್ಷೆಗಳನ್ನು ಪ್ರಭು ಗುಣಪಡಿಸಿ ನಮಗೆ ಬೇಕಾದ ನೆಮ್ಮದಿಯನ್ನು, ಶಕ್ತಿಯನ್ನು ಕರುಣಿಸುವ ದೇವರು ನಮ್ಮ ಪ್ರಭುವಾಗಿದ್ದಾರೆ. ಆದ್ದರಿಂದ ನಾವು ಪ್ರಭುವಿಗೆ ಬಳಿಗೆ ಬರೋಣ. ಇಂದಿಗೂ ಸಹ ಭಕ್ತಿಯಿಂದ ಬಿಡುವ ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ಧ್ಯಾನ ಮಂದಿರಗಳಲ್ಲಿ ನಾವು ನೋಡ್ತೇವೆ. ಕಣ್ಣೀರಿಂದ, ಪಶ್ಚಾತ್ತಾಪ ಮನಸ್ಸಿನಿಂದ ಬಿಡುಗಡೆಗಾಗಿ ಹಂಬಲಿಸುವ ಆತುರುವ ಪ್ರತಿಯೊಂದರಿಗೂ ದೇವರು ಯೇಸು ಕ್ರಿಸ್ತರು ತಮ್ಮ ಸ್ಪರ್ಶದಿಂದ ಗುಣಪಡಿಸಿ ಅವರಿಗೆ ಬೇಕಾದ ಶಕ್ತಿಯನ್ನು, ಸ್ಫೂರ್ತಿಯನ್ನು, ಚೈತನ್ಯವನ್ನು, ಅವರಿಗೆ ಬೇಕಾದ ನೆಮ್ಮದಿಯನ್ನು, ಪಾಪ ಕ್ಷಮೆಯನ್ನು ನೀಡುವ ದೇವರು ನಮ್ಮ ಪ್ರಭುವಾಗಿದ್ದಾರೆ. ಏಕೆಂದರೆ ಪ್ರಭು ಜೀವಂತ ದೇವರು, ನಮ್ಮ ದೇವರು ಸತ್ತ ದೇವರಲ್ಲ ಎಂದು ನಾವು ಓದುತ್ತೇವೆ. ಅಂತೆಯೇ ಆದ್ದರಿಂದ ನಮ್ಮ ಪ್ರಭುವಿನ ಬಳಿಗೆ ಬರೋಣ. ನಮ್ಮ ಹೃದಯದ ವ್ಯಾಧಿಗಳು, ನಮ್ಮ ದೈಹಿಕ ವ್ಯಾಧಿಗಳು, ನಮ್ಮ ಹಸಿವು, ನಮ್ಮ ಪ್ರೀತಿಗಾಗಿ ಹಸಿವು, ನಮ್ಮ ಕುಟುಂಬದಲ್ಲಿರುವಂಥ ಹಸಿವುಗಳು, ಬಾಯಾರಿಕೆ, ನಮ್ಮ ವೈಮನಸ್ಸು, ನಮ್ಮ ಕ್ಷಮಿಸಲಾರದಂಥ ಘಟನೆಗಳು ನಾವು ಪ್ರಭುವಿನ ಬಳಿಗೆ ತರೋಣ. ಪ್ರಭುವಿನ ಯೇಸು ಸ್ಪರ್ಶದಿಂದ ಪ್ರಭು ನಮ್ಮ ಆಂತರಿಕ ಮತ್ತು ಬಾಹ್ಯ ಸೌಖ್ಯಕ್ಕೆ ನಮ್ಮನ್ನು ಸ್ಪರ್ಶಿಸಲಿ, ನಮಗೆ ಶಕ್ತಿ ನೀಡಲಿ, ನಮಗೆ ಕೃಪೆ ನೀಡುವ ದೇವರು ಆ ದೇವರಾಗಿದ್ದಾರೆ. ಆ ದೇವರಲ್ಲಿ ನಾವು ದೈನದಿಂದ ಪ್ರಾರ್ಥಿಸೋಣ. ಬಾ ಯೇಸುದೇವಾ, ಬಾ ಎನ್ನಾತ್ಮಕ್ಕೆ ಬಾ, ದೇವಾ ನೀ ಬರಲು ಬಾಳೆಲ್ಲ ನಂದವೇ. ಬಾ ಯೇಸುದೇವಾ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ. ಬಾ ಯೇಸುದೇವಾ, ಚಿಂತೆ ಭಯಭೀತಿಯ ಬಾಳ ಕಹಿ ನೆನಪೆಲ್ಲ, ಹೃದಯ ಭಾರವ ನೀಗಲು ಬೇಗನೆ ಬಾ. ಬಾ ಯೇಸುದೇವಾ, ಅಂಜಿಕೆ ನಾಚಿಕೆಯ ಸಂಶಯ ಗುಣವ ನೀಗಿ, ಆತ್ಮನ ವರದಿಂದ ಅಭಿಷೇಕ ಮಾಡಲು ಬಾ.
ಬಾಯಿಸುದೇವ. ಹೌದು ಪ್ರಭು ಯೇಸುವೆ, ಬನ್ನಿರಿ ಇಂದು ನಮ್ಮ ಆತ್ಮಕ್ಕೆ ಬನ್ನಿರಿ, ನಮ್ಮ ಮನೆಗೆ ಬನ್ನಿರಿ, ನಮ್ಮ ದೇಹಕ್ಕೆ ಬನ್ನಿರಿ. ನಿಮ್ಮ ಪರಿಶುದ್ಧ ಶಕ್ತಿಯಿಂದ ಕರ್ತನೆ, ನಮ್ಮ ಜೀವನದ ಕಹಿ ಘಟನೆಗಳು, ನಾವು ಮರೆಯಲಾಗದಂಥ ಘಟನೆಗಳು, ನಾವು ಮಾಡಿದಂಥ ಪಾಪಕ್ಕೆ ಬೇಕಾದ ಕ್ಷಮೆ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ನಮ್ಮ ವ್ಯಾಧಿಗಳಿಗೆ ಬೇಕಾದಂಥ ಸೌಖ್ಯ, ನಮ್ಮ ಆಧ್ಯಾತ್ಮಿಕ ಮತ್ತು ದೈಹಿಕ ಹಸಿವಿಗೆ ನಿಮ್ಮ ಮೃಷ್ಟಾನ್ನ, ನಿಮ್ಮ ಕರುಣೆ, ನಿಮ್ಮ ಪ್ರೀತಿ ನಮ್ಮಲ್ಲಿ ಇಳಿದು ಬರಲಿ ಎಂದು ನಾವು ದೈನಂದಿನ ನಿಮ್ಮನ್ನು ಪ್ರಾರ್ಥಿಸ್ತೇವೆ ಕರ್ತನೆ. ಇದು ನೀವು ಸೌಖ್ಯದಾಗಿ ಯೇಸುವಾಗಿದ್ದೀರಿ. ನಿಮ್ಮನ್ನು ಸ್ಪರ್ಶಿಸುವ ಪ್ರತಿಯೊಬ್ಬರೂ ಅವರಿಗೆ ಬೇಕಾದ ಸೌಖ್ಯವನ್ನು ಪಡೆದುಕೊಂಡರು ಯೇಸುವೆ. ಇದು ದೇವರೇ, ನೀವು ನನ್ನ ಮನೆಗೆ ಬರಲು ನಾನು ಅಯೋಗ್ಯನು, ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಸೇವಕ ಸ್ವಸ್ಥನಾಗುವನು ಎಂದು ಹೇಳಿದಂಥ ಶತಾಧಿಪತಿಯ ಆ ವಾಕ್ಯಗಳಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಾವು ಅಯೋಗ್ಯರು, ನಾವು ಅನೀತಿವಂತರು, ನಾವು ಪಾಪಿಗಳಾಗಿದ್ದೇವೆ. ನಿಮ್ಮ ಕೃಪೆಯ ಕರುಣೆಯ ಆ ಒಂದು ಸಮುದ್ರದಿಂದ ನಮ್ಮನ್ನು ತೋಯಿಸಲ್ಪಟ್ಟು ನಮ್ಮನ್ನು ಕ್ಷಮಿಸಿ, ನಿಮ್ಮ ಪ್ರೀತಿಯ ಹೊಳೆಯಲ್ಲಿ, ನಿಮ್ಮ ಕ್ಷಮೆಯ ನದಿಯಲ್ಲಿ ಮತ್ತು ನಿಮ್ಮ ಕೃಪೆಯ ಸಮುದ್ರದಲ್ಲಿ ನಾವಿರುವಂತೆ ಸದಾ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ನಿಮ್ಮವರಾಗೇ ಬಾಳುವ ಕೃಪೆ ನಮಗೆ ನೀಡುವಂತೆ ನಿಮ್ಮ ಪರಿಶುದ್ಧ ಕಲ್ವಾರಿ ರಕ್ತವನ್ನು ನೋಡಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.